ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ಟಾಪಿಕ್ಕು ಸ್ಮಾಲ್ ಬಟ್ ವೆರಿ ಇಂಪಾರ್ಟೆಂಟ್. ಏನಂತ ಹೇಳಿದರೆ, ಹೇಗೆ ಅಡ್ಜೆಕ್ಟಿವ್ಸಿಂದ ನೌನ್ ಫಾರ್ಮೇಷನ್ ಮಾಡೋದಂತ ನೋಡೋಣ. ಬಿಕಾಸ್ ಒನ್ ವೆರಿ ಇಂಪಾರ್ಟೆಂಟ್ ಎಕ್ಸಸೈಸ್ ವಿ ಸಾ ಇನ್ ಎವ್ರಿ ಎಕ್ಸಾಮ್. 4 ಗ್ರೂಪ್ಸ್ ಕೊಟ್ಟು ಅಡ್ಜೆಕ್ಟಿವ್ ಅಥವಾ ವರ್ಬ್ಸಿಂದ ಹೌ ಟು ಮೇಕ್ ಅ ಅಬ್ಸ್ಟ್ರಾಕ್ಟ್ ನೌನ್ ಅಂತ ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಲೆಟ್ ಅಸ್ ಸಿ ಏನದು ಕಾನ್ಸೆಪ್ಟ್ ಏನಂತ ನೋಡೋಣ, ಡೀಟೇಲಾಗಿ ಡಿಸ್ಕಸ್ ಮಾಡೋಣ. Follow us on the Study Zone Telegram channel and the YouTube channel. ಯಾರಾದರೂ ಪಿ ಡಿ ಎಕ್ಸಾಮ್ಸಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಸ್ಟಡಿ ಮಾಡ್ತಿದ್ರೆ ಕೆಳಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಅಲ್ಲಿ ಜಾಯ್ನ್ ಆದರೆ ನಿಮಗೆ ಕಂಪ್ಲೀಟ್ ವಿಡಿಯೋಸ್, PDF ನೋಟ್ಸ್ ಎಲ್ಲ ಸಿಗುತ್ತೆ. ಆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಆ್ಯಂಡ್ ಮೇಕ್ ಯೂಸ್ ಆಫ್ ಇಟ್. ನೆಕ್ಸ್ಟು ಈ ಟಾಪಿಕಲ್ಲಿ ಮೊನ್ನೆ ಪಿ ಡಿ ಎಕ್ಸಾಮಲ್ಲಿ 4 ಗ್ರೂಪ್ಸ್ ಕೊಟ್ಟು ಯಾವ ಗ್ರೂಪ್ ಕರೆಕ್ಟ್ ಇದೆ ಅಂತ ಕೇಳಿದರು. ನಾನು ಇದೇ ಥರ ಕ್ವಶನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಸಾಲ್ವ್ ಮಾಡಿದೆ. ಅದು ಸಿಂಗ್ಯುಲರಿಂದ ಪ್ಲ್ಯೂರಲ್ಗೆ ಕನ್ವರ್ಟ್ ಮಾಡೋದು. ಅದು ಕೂಡ 4 ಗ್ರೂಪ್ಸ್ ಕೊಟ್ಟು ಯಾವ್ದು ಕರೆಕ್ಟ್ ಇದೆ ಅಂತ ಕೇಳಿದರು. ಅದೇ ಥರ ಇನ್ನೊಂದು ಕ್ವಶನ್ ಏನು ಕೇಳಿದ್ದಾರೆ, ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನ್ಗೆ ಕನ್ವರ್ಟ್ ಮಾಡಿ ಯಾವ ಗ್ರೂಪ್ ಕರೆಕ್ಟ್ ಇದೆ ಅಂತ ಕೇಳಿದ್ದಾರೆ. ಇವತ್ತಿನ ಕ್ಲಾಸಲ್ಲಿ ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನ್ಗೆ ಯಾವ ಥರ ಕನ್ವರ್ಟ್ ಮಾಡೋದು, ಏನೇನು ಟ್ರಿಕ್ಸ್ ಇದೆ, ಏನೇನು ಟಿಪ್ಸು ಎಲ್ಲ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಇದನ್ನ ಲಾಸ್ಟಿಗೆ ಸಾಲ್ವ್ ಮಾಡೋಣ. ನೆಕ್ಸ್ಟ್, ವಾಟ್ ಈಸ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ ಅಂದ್ರೇನು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇನು ಎಲ್ಲ ನೋಡೋಣ ಇವತ್ತು. ವಾಟ್ ಈಸ್ ಅಬ್ಸ್ಟ್ರಾಕ್ಟ್ ನೌನ್? An abstract noun is used to refer to concept, ideas, experience, feelings that cannot be seen or touch. ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇನು, ಇಂಟ್ಯಾಂಜಬಲ್ ಐಡಿಯಾಸ್ ಅಂದರೆ ನಾವು ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ, ಬಟ್ ದೇ ರೆಫರ್ಸ್ ಟು ದ ಫೀಲ್ ಆಗ್ಬೋದು, ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು, ಫೀಲ್ ಆಗ್ಬೋದು. ಈ ಥರ ನೌನಿಗೆ ಏನಂತ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ನೌನ್ಸ್. ದೀಸ್ ಅಬ್ಸ್ಟ್ರಾಕ್ಟ್ ನೌನ್ಸ್ ಕೆನಾಟ್ ಬಿ ಸೀನ್, ಓನ್ಲಿ ವಿ ಕ್ಯಾನ್ ಫೀಲ್. ಹೇಳಿದ್ನಲ್ಲ, ಇವನ್ನ ನೋಡೋಕ್ಕಾಗೋದಿಲ್ಲ, ನಾವು ಫೀಲ್ ಆಗ್ಬೋದು ಅಷ್ಟೇ, ವಿ ಕ್ಯಾನ್ ಫೀಲ್. ನೆಕ್ಸ್ಟು, ದೀಸ್ ಆರ್ ನಾಟ್ ಫಿಸಿಕಲ್ ಆಬ್ಜೆಕ್ಟ್ ಅಂದರೆ ಇವು ಫಿಸಿಕಲ್ ಆಬ್ಜೆಕ್ಟ್ ಆಗಿರಲ್ಲ, ನಾವು ಮುಟ್ಟೋಕ್ಕಾಗಲ್ಲ, ಓನ್ಲಿ ನಾವೇನು ಮಾಡ್ಬೋದು, ಫೀಲ್ ಆಗ್ಬೋದು, ಜೊತೆಗೆ ಇಮ್ಯಾಜ್ ಮಾಡ್ಕೋಬೋದು. ಈ ಥರ ಫೀಲಿಂಗ್ಸ್ ಆಗಿರ್ಬೋದು ಮತ್ತು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಾವು ಇಮ್ಯಾಜ್ ಮಾಡ್ಕೋಬೋದು. ವಿ ಕೆನಾಟ್ ಟಚ್. ಯಾವುದಕ್ಕೆ ರೂಪ ಅಥವಾ ಸೈಜ್, ಶೇಪ್ ಇಲ್ಲವೋ, ಐಡೆಂಟಿಫೈ ಇರಲ್ಲಲ್ವ, ಅಂಥದಕ್ಕೆ ನಾವೇನಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತೀವಿ. ಈಗ ಭಾವನೆ ಭಾವನೆನ ನೋಡೋಕ್ಕಾಗುತ್ತಾ, ಮುಟ್ಟೋಕ್ಕಾಗುತ್ತಾ? ಇಲ್ಲ. ಭಾವನೆ ಇರುವ ವ್ಯಕ್ತಿನ ನೋಡ್ಬೋದು, ಭಾವನೆ ಹೇಗಿದೆ ಅಂತ ಅದಕ್ಕೆ ರೂಪ ಕೊಟ್ಟು ನೋಡೋಕ್ಕಾಗಲ್ಲ. ಇಟ್ ಈಸ್ ಕಾಲ್ಡ್ ಅನ್ ಅಬ್ಸ್ಟ್ರಾಕ್ಟ್ ನೌನ್. ಅರ್ಥ ಆಯ್ತಾ? ಭಾವನೆ ಆಗಿರ್ಬೋದು, ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಫೀಲಿಂಗ್ಸ್ ಆಗಿರ್ಬೋದು, ಅವಕ್ಕೆಲ್ಲ ಅಬ್ಸ್ಟ್ರಾಕ್ಟ್ ನೌನ್ ನೋಡೋಕ್ಕಾಗಲ್ಲ, ಫೀಲ್ ಆಗ್ಬೋದು. ಇವಾಗ ನಾವು ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಮಾಡ್ಬೇಕಂತಂದರೆ, ಅಡ್ಜೆಕ್ಟಿವ್ ಅಂತಂದರೆ ಏನಂತ ನಮಗೆ ಫಸ್ಟು ಗೊತ್ತಿರಬೇಕು. ವಾಟ್ ಈಸ್ ಅಡ್ಜೆಕ್ಟಿವ್? ಅಡ್ಜೆಕ್ಟಿವ್ಸ್ ಆರ್ ದ ವರ್ಡ್ಸ್ ದಟ್ ಡಿಸ್ಕ್ರೈಬ್ ನೌನ್ಸ್ ಆರ್ ಅ ಪ್ರೊನೌನ್ಸ್. ಅಂದರೆ ಅಡ್ಜೆಕ್ಟಿವ್ ಅಂದರೆ ಏನು, ಒಂದು ಡಿಸ್ಕ್ರೈಬಿಂಗ್ ವರ್ಡ್. ಏನು ಡಿಸ್ಕ್ರೈಬ್ ಮಾಡುತ್ತೆ? ಇಟ್ ಡಿಸ್ಕ್ರೈಬ್ ದ ನೌನ್ ಆರ್ ಅ ಪ್ರೊನೌನ್. ಅಂದರೆ ಅಡ್ಜೆಕ್ಟಿವ್ ನೌನ್ ಹೇಗಿದೆ, ಯಾವ ಥರ ಇದೆ ಅಂತ ಡಿಸ್ಕ್ರೈಬ್ ಮಾಡುತ್ತೆ, ವರ್ಣನೆ ಮಾಡುತ್ತೆ. ಇಟ್ ಈಸ್ ಕಾಲ್ಡ್ ಅನ್ ಅಡ್ಜೆಕ್ಟಿವ್. ಅನದರ್ ವರ್ಡ್ ಫಾರ್ ಅಡ್ಜೆಕ್ಟಿವ್ ಇಸ್ ಡಿಸ್ಕ್ರೈಬಿಂಗ್. ಅಂದರೆ ಅದು ನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಎಕ್ಸಾಂಪಲ್ ಮೂಲಕ ಅಡ್ಜೆಕ್ಟಿವ್ ಏನಂತ ನೋಡೋಣ. ಎ ಗರ್ಲ್ ಅನ್ನೋದು ಇಲ್ಲಿ ಎಕ್ಸಾಂಪಲ್ ಇದೆ ಅಲ್ಲ, ಎ ಗರ್ಲ್ ಅನ್ನೋದು ನೌನು. ಇಲ್ಲಿ ಏನಿದೆ, ಎಕ್ಸ್ಟ್ರಾ ವರ್ಡ್ ಯೂಸ್ ಮಾಡಿಲ್ಲ, ಸುಮ್ಮನೆ ಏನು ಡಿಸ್ಕ್ರೈಬ್ ಮಾಡಿಲ್ಲ, ಓನ್ಲಿ ಗರ್ಲ್ ಅಂತ ಇದೆ. ಸಪೋಸ್ ಎ ಬ್ಯೂಟಿಫುಲ್ ಗರ್ಲ್. ನೆಕ್ಸ್ಟ್ ಎಕ್ಸಾಂಪಲ್, ಎ ಬ್ಯೂಟಿಫುಲ್ ಗರ್ಲ್ ಅಂತ ಇಲ್ಲಿ ಇದೆ ಅಲ್ವಾ, ಇದು ಒಂದು ಗುಣ ಹೇಳ್ತಿದೆ, ಆ ಗರ್ಲ್ ಹೇಗಿದ್ದಾಳೆ ಅಂತ ಹೇಳ್ತಿದೆ. ಆ ಹುಡುಗಿ ಸುಂದರವಾಗಿ ಇದ್ದಾಳೆ. ಸುಂದರ ಅನ್ನೋದೇನು, ಅದು ಅಡ್ಜೆಕ್ಟಿವ್, ವರ್ಣನೆ ಮಾಡ್ತಿದೆ, ಆ ಹುಡುಗಿನ ಡಿಸ್ಕ್ರೈಬ್ ಮಾಡ್ತಿದೆ ತಾನೇ. ಇಟ್ ಈಸ್ ಕಾಲ್ಡ್ ಆಸ್ ಅ ಅಡ್ಜೆಕ್ಟಿವ್. ಹೇಗಿದ್ದಾಳೆ ಅಂತ ಹೇಳೋದೇ ನೌನ್ನ ಡಿಸ್ಕ್ರೈಬ್ ಮಾಡ್ತಿದೆಯಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಈಸ್ ಅ ಡಿಸ್ಕ್ರೈಬಿಂಗ್ ದ ನೌನ್. ಅರ್ಥ ಆಯ್ತಾ? ಅಡ್ಜೆಕ್ಟಿವ್ ಅಂದ್ರೇನು, ನೌನ್ನ ಡಿಸ್ಕ್ರೈಬ್ ಮಾಡ್ತಿರ್ಬೋದು. ಆ ಹುಡುಗಿ ಹೇಗಿದ್ದಾಳೆ, ಬ್ಯೂಟಿಫುಲ್ ಆಗಿದ್ದಾಳೆ. ಗರ್ಲ್ ಅನ್ನೋದು ನೌನ್, ಬ್ಯೂಟಿಫುಲ್ ಅನ್ನೋ ಅಡ್ಜೆಕ್ಟಿವ್. ಹೇಗಿದ್ದಾಳೆ ನೌನ್ನ ವರ್ಣನೆ ಮಾಡಬೇಕು. ಸುಂದರವಾಗಿದ್ದಾಳ, ಕೆಟ್ಟದಾಗಿದ್ದಾಳ ಅಂತ ಹೇಳುತ್ತೆ ಅಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಅಡ್ಜೆಕ್ಟಿವ್. ಅರ್ಥ ಆಯ್ತಾ? ನೆಕ್ಸ್ಟು, ಕನ್ವರ್ಷನ್ ಆಫ್ ಅ ಅಡ್ಜೆಕ್ಟಿವ್ ಟು ದ ಅಬ್ಸ್ಟ್ರಾಕ್ಟ್ ನೌನ್. ಅಡ್ಜೆಕ್ಟಿವಿಂದ ಯಾವ ಥರ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಮಾಡೋದಂದರೆ, ಟು ಕನ್ವರ್ಟ್ ಅ ಅಬ್ಸ್ಟ್ರಾಕ್ಟ್ ಇಂಟು ಎ ಅಡ್ಜೆಕ್ಟಿವ್ ಇಂಟು ಎ ಅಬ್ಸ್ಟ್ರಾಕ್ಟ್ ನೌನ್ ಯು ಕ್ಯಾನ್ ಆ್ಯಡ್ ಅ ಸಫಿಕ್ಸ್ ಆ್ಯಡ್ ಮಾಡೋ ಮುಖಾಂತರ ನಾವು ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಮಾಡ್ಬೋದು. ಸಮ್ ಕಾಮನ್ ಸಫಿಕ್ಸಸ್ ಆರ್ ಯೂಸ್ಡ್ ಟು ಫಾರ್ಮ್ ಅಬ್ಸ್ಟ್ರಾಕ್ಟ್ ನೌನ್ ಇನ್ಕ್ಲೂಡ್ TY ಮತ್ತು NESSನ ಯೂಸ್ ಮಾಡಿ ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನ್ನ ಕನ್ವರ್ಟ್ ಮಾಡ್ಬೋದು. ಈಗ TY ಅಂದ್ರೇನು,
ಮಾರಲಿಟಿ ಆಯ್ತಲ್ವ. ಟಿ ವೈ ಅದು ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಆಯಿತು. NESS ಅಂತಂದ್ರೇನು? ಗ್ರೇಟ್ನೆಸ್. ಈ ಥರ ಸಫಿಕ್ಸ್ನ ಆ್ಯಡ್ ಮಾಡೋ ಮುಖಾಂತರ ನಾವು ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಮಾಡ್ಬೋದು. ನೆಕ್ಸ್ಟ್ ಕೆಲವೊಂದು ಕನ್ವರ್ಟ್ ಮಾಡಿರೋ ಎಕ್ಸಾಂಪಲ್ಸ್ ಇದೆ, ಇವು ನೋಡ್ತಾ ಹೋಗೋಣ. ಅಡ್ಜೆಕ್ಟಿವ್ಸ್ ಅಬ್ಸ್ಟ್ರಾಕ್ಟ್ ನೌನ್: ಟ್ರೂತ್, ಕ್ಯೂರಿಯಾಸಿಟಿ, ಸಕ್ಸಸ್, ಹಾನೆಸ್ಟಿ, ಪುವರಿಟಿ, ಬ್ಯೂಟಿ, ರೆಸ್ಪಾನ್ಸಿಬಿಲಿಟಿ, ಮೆಚ್ಯೂರಿಟಿ, ಡೆಪ್ತ್, ಆಕ್ಟಿವ್ನೆಸ್, ಪ್ರೈಡ್, ಹೈಟ್, ವಿಡ್ತ್, ಲಾಂಗ್, ಲೆಂತ್, ಬ್ರೇವರಿ, ಲೇಜಿನೆಸ್, ಎಬಿಲಿಟಿ, ಗ್ರೇಟ್ನೆಸ್, ಹಂಗರ್, ವಾಯ್ಸ್, ವಿಸ್ಡಮ್, kindness. These are all the examples of the adjective and the abstract noun. ಹೇಳಿದ್ನಲ್ಲ, ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ LY ಅಥವಾ NESS ಅಂತ ಸಫಿಕ್ಸ್ನ ಯೂಸ್ ಮಾಡಿ ನಾವು ಕನ್ವರ್ಟ್ ಮಾಡ್ಬೋದು. ಈಗ ನೋಡಿ, ಪುವರಿಟಿ ಇದೆ, TY ಯೂಸ್ ಮಾಡಿದ್ದೀವಿ, NESSನ ಯೂಸ್ ಮಾಡಿದ್ವಿ. ನಾನು ಫಸ್ಟ್ ಸ್ಲೈಡಲ್ಲಿ ಈ ಕ್ವಶನ್ಸ್ನ. ಇವಾಗ ನಾವು ಇದಕ್ಕೆ ಸೊಲ್ಯೂಷನ್ಸ್ ನೋಡೋಣ. ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಈ ಗ್ರೂಪಲ್ಲಿ ಏನಿದೆ, 4 ಔಟ್ ಆಫ್ 4 ವಿಚ್ 2 ಗ್ರೂಪ್ಸ್ ಅವ್ರು ಕರೆಕ್ಟ್ ಅಂತ ಕೇಳಿದ್ದಾರೆ. ಗ್ರೂಪ್ ಎ ಅಲ್ಲಿ ಏನಿದೆ? ಹ್ಯೂಮಿಟಿ, ಹಂಬಲ್, ಹ್ಯೂಮಿಲಿಟಿ, ಕ್ಯೂರಿಯಸ್, ಕ್ಯೂರೇಟಿವ್, ಹಾರ್ಡ್ಶಿಪ್. ಇಲ್ಲೇನಿದೆ? ಗ್ರೂಪ್ ಎ ಅಲ್ಲಿ ಹಾರ್ಡ್ಶಿಪ್ಪು ರಾಂಗ್ ಇದೆ. ಹಾರ್ಡ್ಶಿಪ್ ಅಲ್ಲ, ಹಾರ್ಡ್ನೆಸ್ ಆಗಬೇಕು. ಸೊ ಗ್ರೂಪ್ ಎ ತಪ್ಪಿದೆ. ಗ್ರೂಪ್ ಬಿ ಹಾನೆಸ್ಟಿ, ಕ್ರುಯಲಿಟಿ, ಇದು ಎಲ್ಲ ಕರೆಕ್ಟ್ ಇದೆ. ಗ್ರೂಪ್ ಸಿ ಅಲ್ಲಿ ಏನಿದೆ? ಬ್ರೀವಿಟಿ, ಜಸ್ಟಿಸ್, ಬ್ರೇವರಿ, ಡೀಪರ್ ಅಲ್ಲ, ಡೆಪ್ತ್ ಆಗಬೇಕು. ಸೊ ಗ್ರೂಪ್ ಸಿ ಈಸ್ ಆಲ್ಸೋ ರಾಂಗ್. ನೆಕ್ಸ್ಟ್ ಏನಿದೆ? ಗ್ರೂಪ್ ಡಿ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಸೊ ವಿಚ್ ಆಪ್ಷನ್ ಈಸ್ ರೈಟ್? ಆಪ್ಷನ್ ಬಿ ಆ್ಯಂಡ್ ದ ಡಿ ಈಸ್ ದ ಕರೆಕ್ಟ್. ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಆಪ್ಷನ್ ಎ ಅಲ್ಲಿ ಹಾರ್ಡ್ಶಿಪ್ ಅಲ್ಲ, ಹಾರ್ಡ್ನೆಸ್ ಆಗಬೇಕು. ಗ್ರೂಪ್ ಸಿ ಅಲ್ಲಿ ಡೀಪರ್ ಅಲ್ಲ, ಡೆಪ್ತ್ ಆಗಬೇಕು. ಅರ್ಥ ಆಯ್ತಾ? ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ 3 ಇಸ್ ದ ಕರೆಕ್ಟ್. ಬಿ ಆ್ಯಂಡ್ ಡಿ ಗ್ರೂಪ್ ಆರ್ ದ ಕರೆಕ್ಟ್. ಎ ಆ್ಯಂಡ್ ಸಿ ಗ್ರೂಪ್ ಆರ್ ದ ರಾಂಗ್. ಹಾರ್ಡ್ಶಿಪ್ ಅಲ್ಲ, ಹಾರ್ಡ್ನೆಸ್ ಆಗಬೇಕು. ಡೀಪರ್ ಅಲ್ಲ, ಡೆಪ್ತ್ ಆಗಬೇಕು. ಸೊ ಬಿ ಆ್ಯಂಡ್ ಡಿ ಆರ್ ದ ಕರೆಕ್ಟ್. ನೆಕ್ಸ್ಟ್ ಎಕ್ಸಾಂಪಲ್. ಗ್ರೂಪ್ ಎ ಅಲ್ಲಿ ಏನಿದೆ? ಎಬಿಲಿಟಿ, ಬ್ರೇವರಿ, ಕೆಪೇಬಲಿಟಿ, ಆಕ್ಟಿವ್ನೆಸ್. ಗ್ರೂಪ್ ಬಿ ಹ್ಯಾಪಿನೆಸ್, ಹಾರ್ಡ್ಶಿಪ್, ಹ್ಯೂಮಿಲಿಟಿ, ಲಾಂಗ್, ಲೆಂತ್. ಗ್ರೂಪ್ ಸಿ ಅಲ್ಲಿ ಯಂಗ್, ಯೂತ್, ಒಬಿಡಿಯನ್ಸ್, ಜಸ್ಟಿಸ್, ಪ್ರೈಡ್. ಗ್ರೂಪ್ ಡಿ ಅಲ್ಲಿ ಬ್ರಾಡ್ನೆಸ್, ಸ್ಟುಪಿಡಿಟಿ, ಸ್ಯಾಡೆಸ್ಟ್, ಎಬಿಲಿಟಿ. ಯಾವ ಗ್ರೂಪ್ ತಪ್ಪಿದೆ? ಫಸ್ಟ್ ಗ್ರೂಪಲ್ಲಿ ಎಲ್ಲ ಕರೆಕ್ಟ್ ಇದೆ. ಸೆಕೆಂಡ್ ಗ್ರೂಪಲ್ಲಿ ಹ್ಯಾಪಿನೆಸ್, ಹಾರ್ಡ್ಶಿಪ್ ಅಲ್ಲ, ಹಾರ್ಡ್ನೆಸ್ ಆಗಬೇಕು. ಸೊ ಗ್ರೂಪ್ ಬಿ ಇಸ್ ದ ರಾಂಗ್. ಸಿ ಅಲ್ಲಿ ಎಲ್ಲ ಕರೆಕ್ಟ್ ಇದೆ. ಪ್ರೈಡ್ ಕರೆಕ್ಟ್ ಇದೆ, ಜಸ್ಟಿಸ್ ಕರೆಕ್ಟ್ ಇದೆ, ಒಬಿಡಿಯನ್ಸ್ ಎಲ್ಲ. ಗ್ರೂಪ್ ಡಿ ಅಲ್ಲಿ ಬ್ರಾಡ್ನೆಸ್ ಅಲ್ಲ, ಬ್ರೆಡ್ತ್ ಆಗಬೇಕದು. ಸೊ ರಾಂಗು. ಸ್ಯಾಡೆಸ್ಟ್ ಅಲ್ಲ, ಸ್ಯಾಡ್ನೆಸ್ ಆಗಬೇಕು. ಸೊ ಗ್ರೂಪ್ ಡಿ ಇಸ್ ದ ರಾಂಗ್. ಗ್ರೂಪ್ ಡಿ ಮತ್ತು ಗ್ರೂಪ್ ಬಿ ರಾಂಗ್. ಗ್ರೂಪ್ ಎ ಆ್ಯಂಡ್ ಗ್ರೂಪ್ ಸಿ ಇಸ್ ದ ರೈಟ್. ಅಂದರೆ ಆಪ್ಷನ್ 3 ಇಸ್ ದ ಕರೆಕ್ಟ್. ಸ್ಯಾಡೆಸ್ಟ್ ಅಲ್ಲ, ಸ್ಯಾಡ್ನೆಸ್ ಆಗಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಕನ್ವರ್ಷನ್ ಆಫ್ ದ ಅಡ್ಜೆಕ್ಟಿವ್ ಟು ದ ಅಬ್ಸ್ಟ್ರಾಕ್ಟ್ ನೌನ್. ಹೇಳಿದ್ನಲ್ಲ, ಅಡ್ಜೆಕ್ಟಿವ್ ಅಂತಂದರೆ ನೌನ್ನ ಡಿಸ್ಕ್ರೈಬ್ ಮಾಡೋದು, ವರ್ಣನೆ ಮಾಡೋದು. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಅದಕ್ಕೆ ವಿ ಕಾಂಟ್ ಸಿ, ವಿ ಕ್ಯಾನ್ ಓನ್ಲಿ ಫೀಲ್. ನಾವು ಅದನ್ನ ಫೀಲ್ ಮಾಡ್ಬೋದು, ನೋಡೋಕ್ಕಾಗಲ್ಲ, ಮುಟ್ಟೋಕ್ಕಾಗಲ್ಲ. ಈ ರೀತಿ ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನ್ಗೆ ಕನ್ವರ್ಟ್ ಮಾಡಬೇಕು. ಸಫಿಕ್ಸ್ನ ಯೂಸ್ ಮಾಡಿ, LY NES ಕೆಲವೊಂದು ಸಫಿಕ್ಸ್ನ ಯೂಸ್ ಮಾಡಿ ಅಡ್ಜೆಕ್ಟಿವಿಂದ ಅಬ್ಸ್ಟ್ರಾಕ್ಟ್ ನೌನಿಗೆ ಕನ್ವರ್ಟ್ ಮಾಡಬೇಕು. ನಿಮಗೆ ನಾನು ಹೇಳಿರೋ ಕ್ಲೂಸ್ ಆಗಿರ್ಬೋದು, ನಾವು ಕೊಟ್ಟಿರೋ ಎಕ್ಸಾಂಪಲ್ ಅರ್ಥ ಆಗಿದರೆ ನೀವು ಎಕ್ಸಾಮಲ್ಲಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು.
ಅರ್ಥ ಆಯ್ತಲ್ವಾ? ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕ್ಲಾಸ್ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.